ಹೆಗ್ಡೆ ಅಂತ. ಇಲ್ಲಿ ಸ್ಪಂದನ ಹಾಸ್ಪಿಟಲ್ ಆಗಿ ಹೊಸದಾಗಿ ಒಂದು ಹಾಸ್ಪಿಟಲ್ ಆಗಿದೆ. ಸರಿ ಡಾಕ್ಟರ್ ಎಲ್ಲ ಹೆಂಗಿದ್ದಾರೆ ನೋಡೋಣ ಅಂತ ನಮ್ದು ಸೆಕೆಂಡ್ ಬೇಬಿ ಕನ್ಸೀವ್ ಆದಾಗ ಇಲ್ಲಿ ಬಂದ್ವಿ. ಇಲ್ಲಿ ಬಂದಾಗ ನಾವು ಫಸ್ಟ್ ಗೈನಕಾಲಜಿಸ್ಟ್ ಮೀಟ್ ಮಾಡಿರೋದು ಡಾಕ್ಟರ್ ಶ್ವೇತಾ ನಾಯಕ್ ಅಂತ. ಅವರು ವೇ ಆಫ್ ಹೇಳಿರೋ ರೀತಿ ಆಗಲಿ ಅಥವಾ ಅಪ್ ದ ಪಾಯಿಂಟ್ ಎಲ್ಲಾನು ಏನ್ ಕೇಳಿರೋ ಕ್ವಶನ್ಗೆ ಪ್ರಾಪರ್ ಆಗಿ ಆನ್ಸರ್ ಮಾಡೋದಾಗ್ಲಿ ತುಂಬಾ ಇಷ್ಟ ಆಗಿ ಇಲ್ಲೇ ಕಂಟಿನ್ಯೂ ಮಾಡೋಣ ಅನ್ಕೊಂಡ್ವಿ. ಒಂದೇ ಒಂದು ಕ್ವಶನ್ ಕೇಳಿರೋದೇನು ಅಂದ್ರೆ ಫಸ್ಟ್ ನಾರ್ಮಲ್ ಡೆಲಿವರಿ, ನೀವು ನಾರ್ಮಲ್ ಡೆಲಿವರಿ ಮಾಡ್ಸಲ್ಲ ಅಂದ್ರೆ ನನಗೆ ಬರೋದೇ ಇಲ್ಲ ಅಂತಾನೆ. ಅವ್ರು ನಮ್ಗೆ ಫುಲ್ ಅಶ್ಯೂರೆನ್ಸ್ ಕೊಟ್ಟರು, ಏನು ಪ್ರಾಬ್ಲಮ್ ಇಲ್ಲ, ನಾವು ಮ್ಯಾಕ್ಸಿಮಮ್ ನಾರ್ಮಲ್ಗೆ ಟ್ರೈ ಮಾಡೋದು, 100% ಗ್ಯಾರಂಟಿ ಯಾರಿಗೂ ಕೊಡೋಕ್ಕಾಗಲ್ಲ, ನಾವು ನಾರ್ಮಲ್ಗೆ ಟ್ರೈ ಮಾಡ್ತೀವಿ ಅಂತ. ಆಮೇಲೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು ಡಾಕ್ಟರ್ ಶ್ವೇತಾ ಅವ್ರ ಜೊತೆಗೆ. ಇಲ್ಲಿ ನಮಗೆ ಸ್ಟಾಫ್ ಆಗಲಿ ಇವನ್ ಬ್ಲಡ್ ಟೆಸ್ಟ್ ಕೊಡ್ಬೇಕಿದ್ರೆ, ಇಂಜೆಕ್ಷನ್ ಕೊಡ್ಬೇಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಂಡ್ರು. ನಾನು ತುಂಬಾ ನರ್ವಸ್ ಪೇಷಂಟ್, ನನಗೆ ನೀರಲ್ಲಿ ಕಾಣಿಸಿದ್ರೆ ಸಾಕು ಪೇಂಟ್ ಆಗ್ತೀನಿ. ಅಂಥದ್ರಲ್ಲಿ ಒಂದ್ಸರಿನೂ ಪೇಂಟ್ ಮಾಡಿಸ್ದೆ ನನ್ನ ಎಲ್ಲಾನು ಸರಿಯಾಗಿ ಟ್ರೀಟ್ ಮಾಡಿ ನನಗೆ ಡೆಲಿವರಿ ಆಗೋ ತನಕನೂ ಏನೂ ಪ್ರಾಬ್ಲಮ್ ಆಗದೆ ಇರೋ ನೋಡ್ಕೊಂಡ್ರು. ಆಮೇಲೆ ಇಲ್ಲಿ ಡೆಲಿವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದೆ ಅಂತ ಹೇಳ್ಬೋದು. ಜಸ್ಟ್ ಒಂದು ಚೆಕಪ್ಗೆ ಬಂದವಳು ಇಲ್ಲ ನೋವು ಸ್ಟಾರ್ಟ್ ಆಗಿದೆ ಅಡ್ಮಿಟ್ ಆಗಿ ಅಂತಂದು, ಅಲ್ಲಿಂದನೂ ಏನೂ ಪ್ರಾಬ್ಲಮ್ ಮಾಡ್ದೇನೆ ಎಲ್ಲ ಕಡೆ ಫುಲ್ ಕೋಆಪರೇಷನ್ ಕೊಟ್ಬಿಟ್ಟು ನನಗೆ ಮಾರಲ್ ಸಪೋರ್ಟ್ಗೂ ಎಲ್ಲರೂ ಬಂದ್ಬಿಟ್ಟು ಹೆಲ್ಪ್ ಮಾಡಿ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ನಾರ್ಮಲ್ ಡೆಲಿವರಿನೇ ಆಯಿತು. ಆಫ್ಟರ್ ಕೇರ್ನು ತುಂಬ ಚೆನ್ನಾಗಿ ಮಾಡಿದ್ರು. ಮಗುನು ಹೆಲ್ದಿ ಆಗಿದೆ. ಈಗ ಡಿಸ್ಚಾರ್ಜಿಗೆ ನಾವು ರೆಡಿ ಆಗಿದ್ದೀವಿ. ವಿ ಆರ್ ವೆರಿ ಹ್ಯಾಪಿ.